ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಕೆಲಸ 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 ಎಲ್ಲರಿಗೂ ಸರ್ಕಾರಿ ಕೆಲಸ, ಎಲ್ಲರಿಗೂ ಸರ್ಕಾರಿ ಕೆಲಸ ಅಂತ ಎಲ್ಲಿ ನೋಡಿದರೂ ಕೂಡ ನಾವು ಕೇಳ್ತಾ ಇರ್ತೀವಿ. ಈ ದಿನ ನಿಮಗೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇತರರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಸರ್ಕಾರಿ ಕೆಲಸ ಅಂದರೆ ಭಾರತೀಯ ಪ್ರಜೆಗಳಿಗೆ ಎಲ್ಲೆಲ್ಲಿನ ಆಸಕ್ತಿ, ಹೆಮ್ಮೆ, ಗೌರವ. ಸರ್ಕಾರಿ ಕೆಲಸಕ್ಕೆ 5-6 ವರ್ಷಕ್ಕೂ ಹೆಚ್ಚು ಇನ್ನೂ ಓದಲು ಸಿದ್ಧರಾಗಿರುತ್ತಾರೆ. ವಿದ್ಯಾರ್ಥಿಗಳು ಪ್ರಾಮಾಣಿಕರು, ಕಷ್ಟಪಟ್ಟು ಕುಳಿತು ಓದಿದರೆ, ಇನ್ನು ಕೆಲವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಕಲು ಮಾಡಿ ಅಪರಾಧ ಮಾಡಿಯಾದರೂ ಸರ್ಕಾರಿ ನೌಕರಿ ಪಡೆಯಬೇಕು ಎಂದು ಕಳ್ಳದಾರಿ ಹಿಡಿಯುತ್ತಾರೆ. ಅವೆಲ್ಲವೂ ನೀವು ಇತ್ತೀಚೆಗೆ ಕರ್ನಾಟಕದ ಹಲವು ಹುದ್ದೆಗಳ ಪರೀಕ್ಷೆಯಲ್ಲಿ ನಡೆದ ಅಕ್ರಮಗಳಲ್ಲಿ ನೋಡುತ್ತಿರುವಿರಿ. ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರುವುದನ್ನು ಕಂಡಿರುವಿರಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಲು, ಕೆಲಸ ಪಡೆಯಲು ಕೆಲವು ಮಂದಿ ಕಷ್ಟಪಟ್ಟು ಓದಿದರೆ, ಇನ್ನು ಕೆಲವು ಮಂದಿ ಭ್ರಷ್ಟಾಚಾರ ಮಾಡಿ ಅನ್ಯಾಯ ಮಾರ್ಗದಿಂದ ದುಡ್ಡು ಕೊಟ್ಟು ಕೆಲಸ ಗಿಟ್ಟಿಸಲು ಮುಂದಾಗುವುದೇ ಇದೆ. ಸರ್ಕಾರಿ ಕೆಲಸಕ್ಕೆ ಸೇರುವ ಮೊದಲೇ ಎಸಗುವ ಪ್ರಥಮ ಭ್ರಷ್ಟಾಚಾರ ಎನ್ನಬಹುದು. ಸರ್ಕಾರ ಯಾವುದೇ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳುವುದಕ್ಕೆ ತನ್ನದೇ ಆದ ನಿಯಮಗಳನ್ನು ಪಾಲಿಸುತ್ತದೆ. ಉದ್ಯೋಗಿಯನ್ನು ಹಲವು ನಿಯಮಗಳ ಪ್ರಕಾರವೇ ನೇಮಕ ಮಾಡಿಕೊಂಡಿರುತ್ತದೆ. ನೇಮಕಾತಿ ಎಲ್ಲ ನಿಯಮಗಳು ಉದ್ಯೋಗಿಯ ಪರವಾಗಿಯೇ ಇದ್ದು, ಆತನನ್ನು ಅಷ್ಟು ಸುಲಭವಾಗಿ ಕೆಲಸದಿಂದ ತೆಗೆಯಲು ಸಾಧ್ಯವಿಲ್ಲ. ಆದರೆ ಖಾಸಗಿ ಕ್ಷೇತ್ರದ ಉದ್ಯೋಗಿಯನ್ನು ಯಾವಾಗ ಬೇಕಾದರೂ ಕಿತ್ತೊಸೆಯಬಹುದು. ಸರ್ಕಾರಿ ಉದ್ಯೋಗಿಯು ಹಲವಾರು ಉತ್ತಮ ಸೌಲಭ್ಯಗಳನ್ನು ಪಡೆಯಬಹುದು. 4 ವರ್ಷಗಳಿಗೊಮ್ಮೆ ಪ್ರವಾಸ ಮಾಡಬಹುದು. ಉನ್ನತ ಸ್ಥಾನದ ಅಧಿಕಾರಿಗಳಿಗೆ ಸರ್ಕಾರಿ ವಾಹನಗಳು, ಕುಟುಂಬಕ್ಕೆ ಮೆಡಿಕಲ್ ಸೌಲಭ್ಯಗಳು ಸೇರಿದಂತೆ ಬಡ್ಡಿರಹಿತ ಸಾಲ, ಇತರೆ ಸೌಲಭ್ಯಗಳು, ಕಡಿಮೆ ಬಾಡಿಗೆಯ ಹೌಸಿಂಗ್ ಬೋರ್ಡ್ಗಳು, ಹೀಗೆ ಸಾಕಷ್ಟು ಸರ್ಕಾರಿ ಸೌಲಭ್ಯಗಳನ್ನು ಸರ್ಕಾರಿ ನೌಕರರಿಗೆ ಸಿಗಲಿವೆ. ಸರ್ಕಾರಿ ಕೆಲಸ ಎಂದರೆ ಬೆಲ್ ಹೊಡಿ ಸಂಬಳ ಪಡೆ ಎನ್ನುವಂತಿದೆ. ಆದರೆ ಸರ್ಕಾರಿ ಕೆಲಸದಲ್ಲಿ ಆಫೀಸ್ ಟೈಮ್ ಏನಿರುತ್ತದೆಯೋ ಅದನ್ನು ಸರಿಯಾಗಿ ಪಾಲಿಸಿದರೆ ಸಾಕು, ಸಂಬಳ ಬಂದು ನಿಮ್ಮ ಖಾತೆಗೆ ಜಮೆಯಾಗುತ್ತದೆ. ಆದರೆ ಖಾಸಗಿ ಕ್ಷೇತ್ರಗಳಲ್ಲಿ ಹಾಗಲ್ಲ. ಬಿಸ್ನೆಸ್ ಟಾರ್ಗೆಟ್ ಮುಟ್ಟಲೇಬೇಕು, ಹೆಚ್ಚು ಕಾರ್ಯದಕ್ಷತೆ ಇರಲೇಬೇಕು. ಒತ್ತಡಗಳು ಖಾಸಗಿ ಕ್ಷೇತ್ರದಲ್ಲಿ ಇರುತ್ತವೆ. ಸರ್ಕಾರಿ ಉದ್ಯೋಗಿಗಳು ವರ್ಕ್ ಲೈಫ್ ಮತ್ತು ಫ್ಯಾಮಿಲಿ ಲೈಫ್ ಎರಡನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಲು ಅವಕಾಶ ಸಿಗುತ್ತದೆ. ಆದರೆ ಖಾಸಗಿ ಕಂಪನಿಗಳು ಉದ್ಯೋಗಿಗಳಿಗೆ ಸರಿಯಾದ ಸಮಯ ನಿರ್ವಹಣೆಯಾಗಲು ಸಾಧ್ಯವಾಗುವುದಿಲ್ಲ. ಸರ್ಕಾರಿ ನೌಕರರ ಸಂಬಳ ಕಡಿಮೆ ಇರಲಿ, ಜಾಸ್ತಿ ಇರಲಿ, ಈಗಲೂ ಹಳ್ಳಿಗಳಲ್ಲಿ ಸರ್ಕಾರಿ ಕೆಲಸ ಪಡೆದಿದ್ದಾರೆ ಅಂದರೆ ಅವರಿಗೆ ಗೌರವ ಕೊಡುತ್ತಾರೆ. ಸಾಧನೆ ಮಾಡಿದ್ದಾರೆ ಅಂತಲೇ ಭಾವಿಸುವುದು ಹೆಚ್ಚು. ಸರ್ಕಾರಿ ಕೆಲಸ ಎಂದರೆ ದೇವರ ಕೆಲಸ. ಹಾಗಾಗಿ ಇನ್ನೂ ಸಹ ಹಲವು ಕಡೆ ಸರ್ಕಾರಿ ಉದ್ಯೋಗಿಗಳಿಗೆ ಗೌರವವನ್ನು ಸಹ ನೀಡುತ್ತಾರೆ. ಉನ್ನತ ಅಧಿಕಾರಿಗಳನ್ನು ಗೌರವಿಸುತ್ತಾರೆ. ಹಳ್ಳಿಯ ಕಡೆ ಈಗಲೂ ಸರ್ಕಾರಿ ನೌಕರರಿಗೆ ಹೆಚ್ಚಿನ ಗೌರವ ನೀಡುತ್ತಾರೆ. ಸರ್ಕಾರಿ ಉದ್ಯೋಗಿಗಳಿಗೆ ಸಾಮಾನ್ಯ ಲೀವ್, ಅನ್ಎರ್ನ್ಡ್ ಲೀವ್, ರಿಸ್ಟ್ರಿಕ್ಟೆಡ್ ಲೀವ್, ಮೆಡಿಕಲ್ ಲೀವ್, ಹಾಫ್ ಡೇ ಲೀವ್, ಹಬ್ಬ ಮತ್ತು ವಿಶೇಷ ದಿನಗಳ ರಜೆ ಅಲ್ಲದೆ ಭಾನುವಾರದ ರಜೆಗಳು ಇರುತ್ತವೆ. ಆದರೆ ಖಾಸಗಿ ಕ್ಷೇತ್ರದಲ್ಲಿ ಯಾವುದೇ ಕಂಪನಿಗಳು ಇಷ್ಟೊಂದು ರಜೆಯನ್ನು ನೀಡುವುದಿಲ್ಲ. ಸರ್ಕಾರಿ ಉದ್ಯೋಗಗಳಿಗೆ ಸೇರಿದ್ದೇ ಆದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಉನ್ನತ ಅಧಿಕಾರಿ ಆದರೆ ಉತ್ತಮ ಮುಂದಾಳತ್ವದ ಕೌಶಲ್ಯಗಳು ಹೊಂದಿದ್ದರೆ ಅವರಿಗೆ ಉನ್ನತ ಸ್ಥಾನ ಮಾನ ಸಿಗಲಿವೆ. ಆದರೆ ಇಂಥ ಅವಕಾಶಗಳನ್ನು ಖಾಸಗಿ ಕ್ಷೇತ್ರಗಳಲ್ಲಿ ನೀಡುವುದಿಲ್ಲ. ಕೆಲವರಿಗಂತೂ ಅವರ ನಿವೃತ್ತಿಯ ವಯಸ್ಸು ಹತ್ತಿರ ಬಂದರೂ ಸಹ ಮುಂದಾಳತ್ವ ವಹಿಸಿಕೊಳ್ಳುವ ಚಾನ್ಸ್ ಸಿಗುವುದಿಲ್ಲ. ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ಮಾತಿದೆ. ಈ ಕೆಲಸಕ್ಕೆ ಸೇರಿದವರು ಸಾರ್ವಜನಿಕವಾಗಿ ದುಡಿಯುತ್ತಾರೆ. ಸರ್ಕಾರಿ ಉದ್ಯೋಗಿಗಳು ಕೇವಲ ಅಥವಾ ಅವರ ಕುಟುಂಬದ ಅಭಿವೃದ್ಧಿಗಾಗಿ ದುಡಿಯುವುದಿಲ್ಲ. ಸರ್ಕಾರಿ ಉದ್ಯೋಗಿಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡಿದು ಶ್ರೀಮಂತರವರೆಗೂ ಸೇರಿದ ಕೆಲಸವನ್ನು ಮಾಡುತ್ತಾ ಬಂದಿರ್ತಾನೆ. ಇದಕ್ಕೆ ಸರ್ಕಾರಿ ಕೆಲಸ ಅಂದರೆ ಗ್ರೇಟ್ ಎನ್ನುತ್ತಾರೆ.